ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಬಿಜೆಪಿ ಮೇಲ್ಮನೆ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಕಾನೂನು ಬಾಹಿರವಾಗಿ ಹಣ ಬಿಡುಗಡೆ ಮಾಡಿದ್ದಾರೆ. ಕಾರ್ಯಕರ್ತರಿಗೆ ಪಕ್ಷದಿಂದ ಹಣ ರಿಲೀಸ್ ಮಾಡಲಿ, ಸರ್ಕಾರದ ನಡೆಯನ್ನ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೀವಿ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ ಅಂತ ಛಲವಾದಿ ನಾರಾಯಣಸ್ವಾಮಿ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. ಇನ್ನು ಕೈ ಕಾರ್ಯಕರ್ತರಿಗೆ ಸರ್ಕಾರ ಹಣ ರಿಲೀಸ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದಾನಂದ ಗೌಡ ಬಿಜೆಪಿ ನಾಯಕ ಸದಾನಂದ ಗೌಡರು ಕಿಡಿಕಾರಿದ್ದಾರೆ. ಜನರ ಜೀವಕ್ಕೆ ಬೆಲೆ ಕೊಡೋ ಸರ್ಕಾರ ಇದಲ್ಲ, ಜನರ ಹಣ ಕೊಳ್ಳೆ ಹೊಡೆಯೋ ಸರ್ಕಾರ ಇದು ಅಂತ ಸದಾನಂದ ಗೌಡ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಣ ಕೊಡೋ ಸಿಎಂ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಜನರ ಹಣವನ್ನ, ತೆರಿಗೆ ಹಣವನ್ನ ಕೊಳ್ಳೆ ಹೊಡೆದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡುವಂತ ಯೋಜನೆನ ಹಾಗಾದ್ರೆ ಇದು ಗ್ಯಾರಂಟಿ ಯೋಜನೆ. ಕಾಂಗ್ರೆಸ್ ಜನರಿಗೆ, ಜನರ ಜೀವಕ್ಕೆ, ಜನರ ಬೇರೆ ಬೇರೆ ವ್ಯವಹಾರಗಳಿಗೆ ಗ್ಯಾರಂಟಿ ಕೊಡುವಂತ ಸರ್ಕಾರ ಇದಲ್ಲ. ಅವರ ಪಕ್ಷಕ್ಕೆ, ಅವರ ಪಕ್ಷದ ಕಾರ್ಯಕರ್ತರಿಗೆ ಸರ್ಕಾರದ ಹಣವನ್ನ ಲೂಟಿ ಮಾಡಿ ಕೊಳ್ಳೆ ಹೊಡೆದು ಅವರಿಗೆ ಗ್ಯಾರಂಟಿ ಕೊಡುವಂತ ಸರ್ಕಾರ ಇದು. ನಾನು ಹೇಳ್ತಾ ಇರುವಂತದ್ದಿಷ್ಟೇ, ಇವತ್ತು ಅನುಷ್ಠಾನ ಸಮಿತಿ ಅಂತ ಹೇಳುವಂತದ್ದೇ ಅವಶ್ಯಕತೆ ಇಲ್ಲ. ಅನುಷ್ಠಾನ ಸಮಿತಿಯೇ ಪರೋಕ್ಷವಾಗಿ ಒಂದು ಲೂಟ್ ಸಮಿತಿ. ಅದು ಅನುಷ್ಠಾನ ಮಾಡುವಂತ ನಾಯಕರುಗಳಿಗೆ ಇಲ್ಲಿ ತರಬೇತಿ ಕೊಟ್ಟು ಅಲ್ಲಿ ಲೂಟಿ ಮಾಡಿ ನೀವು ಅಂತ ಹೇಳುವಂತದ್ದು. ಎಷ್ಟೋ ಕಡೆಗಳಲ್ಲಿ ಅನುಷ್ಠಾನ ಸಮಿತಿಯ ಆ ಸದಸ್ಯರುಗಳು ಅವರೇ ಕಾಂಟ್ರಾಕ್ಟ್ ತಗೊಂಡು ನಿನಗೆ ನಿನ್ನ ಎಲ್ಲವನ್ನು ಕೂಡ ಸರ್ಕಾರಿ ಸವಲತ್ತನ್ನು ಕೊಡುವಂತದ್ದು ಮಾಡ್ತೀನಿ, ನನಗೆ ಇಷ್ಟು ಪರ್ಸೆಂಟ್ ಕೊಡು ಅಂತ ಹೇಳುವಂತದ್ದು. ಅದ ಕಡೆ ಇದೊಂದು ಪರ್ಸೆಂಟೇಜಿನ ಅನುಷ್ಠಾನ ಸಮಿತಿ. ಅವರು ಒಂದು 25% ಅದರಿಂದ ಕೊಳ್ಳೆ ಹೊಡೆಯುವಂತದ್ದು. ಮತ್ತು ಕಾಂಗ್ರೆಸ್ ಲೂಟಿಗೋರರು ಅಂತ ಹೇಳೋದಕ್ಕೆ ಇದೇ ಒಂದು ಉದಾಹರಣೆ. ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಈ ದೇಶದಲ್ಲಿ ಭ್ರಷ್ಟಾಚಾರ ಹಿಂದಿಂದಿತ್ತು. ಇಟ್ಸ್ ಎ ವರ್ಲ್ಡ್ ವೈಡ್ ಫಿನಾಮಿನಾ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಸರ್ಕಾರಿ ಖಜಾನೆಯಿಂದ ದೊಡ್ಡ ದೊಡ್ಡ ಇರಿಗೇಷನ್ ಮತ್ತೊಂದು ಇಂಥ ಡಿಪಾರ್ಟ್ಮೆಂಟ್ಗಳಿಂದ ಕೊಳ್ಳೆ ಹೊಡೆಯುತ್ತಾ ಇದ್ರು. ಆದ್ರೆ ಇವತ್ತು ಈ ಒಂದು ಲಂಚಕೋರತನ ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿದ್ರೆ, ಸಾಮಾನ್ಯ ಮನುಷ್ಯನ ಕಿಸೆಯಿಂದಲೇ ಲಂಚದ ಹಣ ವಸೂಲು ಮಾಡುವಂತದ್ದು. ಸಾಮಾನ್ಯ ಮನುಷ್ಯಂದು ನೀವು ನೋಡಿ, ಬೆಳಿಗ್ಗೆ ಹಾಲು ಕುಡಿಯುವಾಗ ಅದರಿಂದ ವಸೂಲು ಮಾಡಿದ್ರು ಲಂಚದ ದುಡ್ಡು, ನಿಮ್ಮ ಕರೆಂಟ್ ಬಿಲ್ ಅದರಿಂದ ವಸೂಲು ಮಾಡಿದ್ರು, ನಿಮ್ಮ ಯಾವುದೋ ಸ್ಟಾಂಪ್ ಡ್ಯೂಟಿ ಅದರಿಂದ ಡೈರೆಕ್ಟ್ ಒಂದು ವೈಯಕ್ತಿಕವಾಗಿರುವಂತ ಒಬ್ಬ ವ್ಯಕ್ತಿಯಿಂದಲೇ ಆ ಲೂಟಿ ಹೊಡೆಯುವಂತ ಕೆಲಸ ಇದು. ಇನ್ನು ಅನುಷ್ಠಾನ ಸಮಿತಿಯವರು ಬಿಡ್ತಾರ? ಅನುಷ್ಠಾನ ಸಮಿತಿ ಮಾಡಿರುವಂತದ್ದೇ ಲೂಟಿ ಹೊಡಿಲಿಕ್ಕೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಬಿಜೆಪಿ ಮೇಲ್ಮನೆ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಕಾನೂನು ಬಾಹಿರವಾಗಿ ಹಣ ಬಿಡುಗಡೆ ಮಾಡಿದ್ದಾರೆ. ಕಾರ್ಯಕರ್ತರಿಗೆ ಪಕ್ಷದಿಂದ ಹಣ ರಿಲೀಸ್ ಮಾಡಲಿ, ಸರ್ಕಾರದ ನಡೆಯನ್ನ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೀವಿ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ ಅಂತ ಛಲವಾದಿ ನಾರಾಯಣಸ್ವಾಮಿ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. ಇನ್ನು ಕೈ ಕಾರ್ಯಕರ್ತರಿಗೆ ಸರ್ಕಾರ ಹಣ ರಿಲೀಸ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದಾನಂದ ಗೌಡ ಬಿಜೆಪಿ ನಾಯಕ ಸದಾನಂದ ಗೌಡರು ಕಿಡಿಕಾರಿದ್ದಾರೆ. ಜನರ ಜೀವಕ್ಕೆ ಬೆಲೆ ಕೊಡೋ ಸರ್ಕಾರ ಇದಲ್ಲ, ಜನರ ಹಣ ಕೊಳ್ಳೆ ಹೊಡೆಯೋ ಸರ್ಕಾರ ಇದು ಅಂತ ಸದಾನಂದ ಗೌಡ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಣ ಕೊಡೋ ಸಿಎಂ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಜನರ ಹಣವನ್ನ, ತೆರಿಗೆ ಹಣವನ್ನ ಕೊಳ್ಳೆ ಹೊಡೆದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡುವಂತ ಯೋಜನೆನ ಹಾಗಾದ್ರೆ ಇದು ಗ್ಯಾರಂಟಿ ಯೋಜನೆ. ಕಾಂಗ್ರೆಸ್ ಜನರಿಗೆ, ಜನರ ಜೀವಕ್ಕೆ, ಜನರ ಬೇರೆ ಬೇರೆ ವ್ಯವಹಾರಗಳಿಗೆ ಗ್ಯಾರಂಟಿ ಕೊಡುವಂತ ಸರ್ಕಾರ ಇದಲ್ಲ. ಅವರ ಪಕ್ಷಕ್ಕೆ, ಅವರ ಪಕ್ಷದ ಕಾರ್ಯಕರ್ತರಿಗೆ ಸರ್ಕಾರದ ಹಣವನ್ನ ಲೂಟಿ ಮಾಡಿ ಕೊಳ್ಳೆ ಹೊಡೆದು ಅವರಿಗೆ ಗ್ಯಾರಂಟಿ ಕೊಡುವಂತ ಸರ್ಕಾರ ಇದು. ನಾನು ಹೇಳ್ತಾ ಇರುವಂತದ್ದಿಷ್ಟೇ, ಇವತ್ತು ಅನುಷ್ಠಾನ ಸಮಿತಿ ಅಂತ ಹೇಳುವಂತದ್ದೇ ಅವಶ್ಯಕತೆ ಇಲ್ಲ.
ಅನುಷ್ಠಾನ ಸಮಿತಿಯೇ ಪರೋಕ್ಷವಾಗಿ ಒಂದು ಲೂಟ್ ಸಮಿತಿ. ಅದು ಅನುಷ್ಠಾನ ಮಾಡುವಂತ ನಾಯಕರುಗಳಿಗೆ ಇಲ್ಲಿ ತರಬೇತಿ ಕೊಟ್ಟು ಅಲ್ಲಿ ಲೂಟಿ ಮಾಡಿ ನೀವು ಅಂತ ಹೇಳುವಂತದ್ದು. ಎಷ್ಟೋ ಕಡೆಗಳಲ್ಲಿ ಅನುಷ್ಠಾನ ಸಮಿತಿಯ ಆ ಸದಸ್ಯರುಗಳು ಅವರೇ ಕಾಂಟ್ರಾಕ್ಟ್ ತಗೊಂಡು ನಿನಗೆ ನಿನ್ನ ಎಲ್ಲವನ್ನು ಕೂಡ ಸರ್ಕಾರಿ ಸವಲತ್ತನ್ನು ಕೊಡುವಂತದ್ದು ಮಾಡ್ತೀನಿ, ನನಗೆ ಇಷ್ಟು ಪರ್ಸೆಂಟ್ ಕೊಡು ಅಂತ ಹೇಳುವಂತದ್ದು. ಅದ ಕಡೆ ಇದೊಂದು ಪರ್ಸೆಂಟೇಜಿನ ಅನುಷ್ಠಾನ ಸಮಿತಿ. ಅವರು ಒಂದು 25% ಅದರಿಂದ ಕೊಳ್ಳೆ ಹೊಡೆಯುವಂತದ್ದು. ಮತ್ತು ಕಾಂಗ್ರೆಸ್ ಲೂಟಿಗೋರರು ಅಂತ ಹೇಳೋದಕ್ಕೆ ಇದೇ ಒಂದು ಉದಾಹರಣೆ. ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಈ ದೇಶದಲ್ಲಿ ಭ್ರಷ್ಟಾಚಾರ ಹಿಂದಿಂದಿತ್ತು. ಇಟ್ಸ್ ಎ ವರ್ಲ್ಡ್ ವೈಡ್ ಫಿನಾಮಿನ, ನಾನು ಇಲ್ಲ ಅಂತ ಹೇಳುವುದಿಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಸರ್ಕಾರಿ ಖಜಾನೆಯಿಂದ ದೊಡ್ಡ ದೊಡ್ಡ ಇರಿಗೇಷನ್ ಮತ್ತೊಂದು ಇಂಥ ಡಿಪಾರ್ಟ್ಮೆಂಟ್ಗಳಿಂದ ಕೊಳ್ಳೆ ಹೊಡೆಯುತ್ತಾ ಇದ್ರು. ಆದ್ರೆ ಇವತ್ತು ಈ ಒಂದು ಲಂಚಕೋರತನ ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿದ್ರೆ, ಸಾಮಾನ್ಯ ಮನುಷ್ಯನ ಕಿಸೆಯಿಂದಲೇ ಲಂಚದ ಹಣ ವಸೂಲು ಮಾಡುವಂತದ್ದು. ಸಾಮಾನ್ಯ ಮನುಷ್ಯಂದು ನೀವು ನೋಡಿ, ಬೆಳಿಗ್ಗೆ ಹಾಲು ಕುಡಿಯುವಾಗ ಅದರಿಂದ ವಸೂಲು ಮಾಡಿದ್ರು ಲಂಚದ ದುಡ್ಡು, ನಿಮ್ಮ ಕರೆಂಟ್ ಬಿಲ್ ಅದರಿಂದ ವಸೂಲು ಮಾಡಿದ್ರು, ನಿಮ್ಮ ಯಾವುದೋ ಸ್ಟಾಂಪ್ ಡ್ಯೂಟಿ ಅದರಿಂದ ಡೈರೆಕ್ಟ್ ಒಂದು ವೈಯಕ್ತಿಕವಾಗಿರುವಂತ ಒಬ್ಬ ವ್ಯಕ್ತಿಯಿಂದಲೇ ಆ ಲೂಟಿ ಹೊಡೆಯುವಂತ ಕೆಲಸ ಇದು. ಇನ್ನು ಅನುಷ್ಠಾನ ಸಮಿತಿಯವರು ಬಿಡ್ತಾರ? ಅನುಷ್ಠಾನ ಸಮಿತಿ ಮಾಡಿರುವಂತದ್ದೇ ಲೂಟಿ ಹೊಡಿಲಿಕ್ಕೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ, ಬಿಜೆಪಿ ಮೇಲ್ಮನೆ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಕಾನೂನು ಬಾಹಿರವಾಗಿ ಹಣ ಬಿಡುಗಡೆ ಮಾಡಿದ್ದಾರೆ. ಕಾರ್ಯಕರ್ತರಿಗೆ ಪಕ್ಷದಿಂದ ಹಣ ರಿಲೀಸ್ ಮಾಡಲಿ, ಸರ್ಕಾರದ ನಡೆಯನ್ನ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೀವಿ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ ಅಂತ ಛಲವಾದಿ ನಾರಾಯಣಸ್ವಾಮಿ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. ಇನ್ನು ಕೈ ಕಾರ್ಯಕರ್ತರಿಗೆ ಸರ್ಕಾರ ಹಣ ರಿಲೀಸ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದಾನಂದ ಗೌಡ, ಬಿಜೆಪಿ ನಾಯಕ ಸದಾನಂದ ಗೌಡರು ಕಿಡಿಕಾರಿದ್ದಾರೆ. ಜನರ ಜೀವಕ್ಕೆ ಬೆಲೆ ಕೊಡೋ ಸರ್ಕಾರ ಇದಲ್ಲ, ಜನರ ಹಣ ಕೊಳ್ಳೆ ಹೊಡೆಯೋ ಸರ್ಕಾರ ಇದು ಅಂತ ಸದಾನಂದ ಗೌಡ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಣ ಕೊಡೋ ಸಿಎಂ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಜನರ ಹಣವನ್ನ, ತೆರಿಗೆ ಹಣವನ್ನ ಕೊಳ್ಳೆ ಹೊಡೆದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡುವಂತ ಯೋಜನೆನ ಹಾಗಾದ್ರೆ ಇದು ಗ್ಯಾರಂಟಿ ಯೋಜನೆ. ನೋಡಿ, ಕಾಂಗ್ರೆಸ್ ಜನರಿಗೆ, ಜನರ ಜೀವಕ್ಕೆ, ಜನರ ಬೇರೆ ಬೇರೆ ವ್ಯವಹಾರಗಳಿಗೆ ಗ್ಯಾರಂಟಿ ಕೊಡುವಂತ ಸರ್ಕಾರ ಇದಲ್ಲ. ಅವರ ಪಕ್ಷಕ್ಕೆ, ಅವರ ಪಕ್ಷದ ಕಾರ್ಯಕರ್ತರಿಗೆ ಸರ್ಕಾರದ ಹಣವನ್ನ ಲೂಟಿ ಮಾಡಿ ಕೊಳ್ಳೆ ಹೊಡೆದು ಅವರಿಗೆ ಗ್ಯಾರಂಟಿ ಕೊಡುವಂತ ಸರ್ಕಾರ ಇದು. ನಾನು ಹೇಳ್ತಾ ಇರುವಂತದ್ದಿಷ್ಟೇ, ಇವತ್ತು ಅನುಷ್ಠಾನ ಸಮಿತಿ ಅಂತ ಹೇಳುವಂತದ್ದೇ ಅವಶ್ಯಕತೆ ಇಲ್ಲ. ಅನುಷ್ಠಾನ ಸಮಿತಿಯೇ ಪರೋಕ್ಷವಾಗಿ ಒಂದು ಲೂಟ್ ಸಮಿತಿ. ಅದು ಅನುಷ್ಠಾನ ಮಾಡುವಂತ ನಾಯಕರುಗಳಿಗೆ ಇಲ್ಲಿ ತರಬೇತಿ ಕೊಟ್ಟು ಅಲ್ಲಿ ಲೂಟಿ ಮಾಡಿ ನೀವು ಅಂತ ಹೇಳುವಂತದ್ದು. ಎಷ್ಟೋ ಕಡೆಗಳಲ್ಲಿ ಅನುಷ್ಠಾನ ಸಮಿತಿಯ ಆ ಸದಸ್ಯರುಗಳು ಅವರೇ ಕಾಂಟ್ರಾಕ್ಟ್ ತಗೊಂಡು ನಿನಗೆ ನಿನ್ನ ಎಲ್ಲವನ್ನು ಕೂಡ ಸರ್ಕಾರಿ ಸವಲತ್ತನ್ನು ಕೊಡುವಂತದ್ದು ಮಾಡ್ತೀನಿ, ನನಗೆ ಇಷ್ಟು ಪರ್ಸೆಂಟ್ ಕೊಡು ಅಂತ ಹೇಳುವಂತದ್ದು. ಅದ ಕಡೆ ಇದೊಂದು ಪರ್ಸೆಂಟೇಜಿನ ಅನುಷ್ಠಾನ ಸಮಿತಿ. ಅವರು ಒಂದು 25% ಅದರಿಂದ ಕೊಳ್ಳೆ ಹೊಡೆಯುವಂತದ್ದು. ಮತ್ತು ಕಾಂಗ್ರೆಸ್ ಲೂಟಿಗೋರರು ಅಂತ ಹೇಳೋದಕ್ಕೆ ಇದೇ ಒಂದು ಉದಾಹರಣೆ. ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಈ ದೇಶದಲ್ಲಿ ಭ್ರಷ್ಟಾಚಾರ ಹಿಂದಿಂದಿತ್ತು. ಇಟ್ಸ್ ಎ ವರ್ಲ್ಡ್ ವೈಡ್ ಫಿನಾಮಿನ, ನಾನು ಇಲ್ಲ ಅಂತ ಹೇಳುವುದಿಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಸರ್ಕಾರಿ ಖಜಾನೆಯಿಂದ ದೊಡ್ಡ ದೊಡ್ಡ ಇರಿಗೇಷನ್ ಮತ್ತೊಂದು ಇಂಥ ಡಿಪಾರ್ಟ್ಮೆಂಟ್ಗಳಿಂದ ಕೊಳ್ಳೆ ಹೊಡೆಯುತ್ತಾ ಇದ್ರು. ಆದ್ರೆ ಇವತ್ತು ಈ ಒಂದು ಲಂಚಕೋರತನ ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿದ್ರೆ, ಸಾಮಾನ್ಯ ಮನುಷ್ಯನ ಕಿಸೆಯಿಂದಲೇ ಲಂಚದ ಹಣ ವಸೂಲು ಮಾಡುವಂತದ್ದು. ಸಾಮಾನ್ಯ ಮನುಷ್ಯಂದು ನೀವು ನೋಡಿ, ಬೆಳಿಗ್ಗೆ ಹಾಲು ಕುಡಿಯುವಾಗ ಅದರಿಂದ ವಸೂಲು ಮಾಡಿದ್ರು ಲಂಚದ ದುಡ್ಡು, ನಿಮ್ಮ ಕರೆಂಟ್ ಬಿಲ್ ಅದರಿಂದ ವಸೂಲು ಮಾಡಿದ್ರು, ನಿಮ್ಮ ಯಾವುದೋ ಸ್ಟಾಂಪ್ ಡ್ಯೂಟಿ ಅದರಿಂದ ಡೈರೆಕ್ಟ್ ಒಂದು ವೈಯಕ್ತಿಕವಾಗಿರುವಂತ ಒಬ್ಬ ವ್ಯಕ್ತಿಯಿಂದಲೇ ಆ ಲೂಟಿ ಹೊಡೆಯುವಂತ ಕೆಲಸ ಇದು. ಇನ್ನು ಅನುಷ್ಠಾನ ಸಮಿತಿಯವರು ಬಿಡ್ತಾರ? ಅನುಷ್ಠಾನ ಸಮಿತಿ ಮಾಡಿರುವಂತದ್ದೇ ಲೂಟಿ